ಬೇತಾಳ ಬೇತಾಳ ಅಯ್ಯೋ ಏನಿಂದ ನಾನು ಅಂಗಡಿಗೆ ಹೋಗು ಅಂತ ಹೇಳಿದ್ದಾನೆ, ಯಾಕೆ ಪದೇ ಪದೇ ನಾನು ಹಿಂದೆ ಬರ್ತಿದ್ಯಾ? ನೋಡು, ಪೊಲೀಸ್ ಹೇಳ್ತಿರೋ ಬರೀ ಸುಳ್ಳು. ನಾನಾಗ್ಲಿ ನಮ್ಮ ಕಡೆಯವರಾಗ್ಲಿ ಅವನು ಹೊಡೆದಿಲ್ಲ. ನೋಡು, ನೀನು ಹೊಡೆದಿಲ್ಲ ಅನ್ನೋದು ನಾನು ನಂಬ್ತೀನಿ, ಆದರೆ ನಿಮ್ಮ ಪಪ್ಪ ಅಣ್ಣ ಇದ್ದಾರಲ್ಲ, ಹೊಡೆದಿಲ್ಲ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಅದು ಅಷ್ಟಕ್ಕೂ ಸುಮ್ಮನೆ ಯಾಕೆ ಸುಳ್ಳು ಹೇಳ್ತಾರೆ ವಿಶ್ವಾಸರು? ಆ ಕಾಕಿ ಬಾಯ್ ಬಿಟ್ಟರೆ ಬರೀ ಸುಳ್ಳು ಹೇಳೋದು. ಏನು ಗೊತ್ತಾ, ಅವನ ಉದ್ದೇಶ ಬೇರೆನೇ ಇದೆ. ಒಟ್ಟಿನಲ್ಲಿ ನನ್ನ ನಿನ್ನ ಕಣ್ಣು ಮುಂದೆ ಕೆಟ್ಟನನ್ನಾಗಿ ಮಾಡ್ಬೇಕಷ್ಟೇ. ವಿಕ್ರಮ್, ನೋಡು, ನಾನು ಪದೇ ಪದೇ ಹೇಳ್ತಿದ್ದೀನಿ ಕಣೋ, ನಂಗೆ ನಿನ್ನ ಮೇಲೆ ಪೂರ ನಂಬಿಕೆ ಇದೆ. ಆದರೆ ನಿಮ್ಮ ಪಪ್ಪ ಅಣ್ಣ ಇದ್ದಾರೆ. ಸಾರಿ, ಆದರೆ ನಿನ್ನೆ ನಡೆದ ಘಟನೆಯಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಎಂಥವ್ರು ಅಂತ. ಯಾಕೆ ಏನು ಮಾಡಿದ್ರು? ನಾನು ನಮ್ಮ ಅಮ್ಮ ನೋಡುವೆ ಅಲ್ಲಿ ಗಿರ್ವೆಗೆ ಇಟ್ಟಿದ್ದೆ, ಅದ್ರ ಚೀಟಿನೂ ಇಲ್ಲಿದೆ. ಸೇಟನ್ನ ಹೇಳಿದ್ರು ನೀವು ಅದನ್ನ ತೊಗೊಂಡು ಹೋಗ್ತಿದ್ದೀರ ಅಂತ. ನಾನು ಒಡವೆ ನಾನು ಕೊಟ್ಬಿಟ್ರೆ ನಾನು ಹೊಡ್ತೀನಿ. ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಕೊಡೋಕ್ಕಾಗಲ್ಲ? ಯಾಕೆ ಅಂದ್ರೆ ನಿಂದು ಸೇಟು ವ್ಯವಹಾರ ಅದು. ನೀನು ಎಂತಾದ್ರೂ ಬೇಕಾದ್ರೆ ಅವನ ಹತ್ರ ಹೋಗಿ ಮಾತಾಡು. ಇವಾಗ ನಾನು ವಿಕ್ರಮ್ ಚೆನ್ನಾಗಿ ಹೇಳಿದ್ರೆ ಬೇಕಾದ್ರೆ ವಿಕ್ರಮ್ನೇ ಕೇಳಿ. ಅವನೆಂತ ಕೇಳೋದು? ಅವ ನಿನ್ನ ತಾಳಿಗೆ ಕುಣಿತಾನಲ್ಲ. ಏನು ಮಾತಾಡಬೇಡಿ. ಎಲ್ಲ ಆದಮೇಲೆ ನಾನೇನು ಹೇಳಿದ್ರು ನಿನ್ನ ನಂಬಿಕೆ ಬರಲ್ಲ. ಸರಿ ಬಾ ಹೋಗೋಣ. ಇಲ್ಲಿಗೆ ನಮ್ಮ ಅಡ್ಡಕ್ಕೆ ನಮ್ಮ ಅಣ್ಣನ ಅಪ್ಪನ ಭೇಟಿ ಮಾಡಿಸಿ ಅವಡೇ ಬಿಡಿಸ್ಕೊಡ್ತೀನಿ ಬಾ. ಬೇಡ ವಿಕ್ರಮ್, ಒಂದಕ್ಕೆ ಎರಡಾಗುತ್ತೆ ವಿಕ್ರಮ್, ಬೇಡ. ಈ ಸರಿ ನಿನ್ನ ಜೊತೆ ನಾನಿದ್ದೀನಿ, ಅದೇನು ಆಗಲ್ಲ. ಓಡುವೇನೆ ನಾನು ಕೊಡಿಸ್ತೀನಿ ಬಾ. ಸರಿ, ಆದರೆ ಇವಾಗಲೇ ಹೇಳ್ತಾ ಇದ್ದೀನಿ, ನಮ್ಮ ಪುಕ್ಸಟಗೆಲ್ಲ ಏನು ಬೇಡ. ಅದು ನನ್ನ ಪಪ್ಪ ಗಿರ್ವಿಗೆ ಇರಬೇಕಾದ್ರೆ ಏನು ಹಣ ಕೊಟ್ಟಿದ್ರು ಅದೇ ಹಣ ನಾನು ಕೊಡ್ತೀನಿ, ನನ್ನ ಒಡವೆ ವಾಪಸ್ ಕೊಡೋಕೆ. ಸರಿ ತಾಯಿ, ಬಾ. ವಿಕ್ರಮ್, ಏನ್ ಮಾಡ್ತಿದ್ಯಾ ನೀನು? ಮಡ್ಡು ನಿನ್ನ ಮೇಲೆ ಹಾರುತ್ತೆ ಅಂತ ಹೇಳ್ಕೊಂಡೆ, ನನ್ನ ಮೇಲೆ ಹಾಡು. ಇದು ಗಾಬರಿಗೆ ನಾನು ಬೇರೆ ಸಾರಿ ಟವಲ್ ಇದೆಯಾ? ಅಭ್ಯಾಸ ಇಲ್ಲ.